रुग्णालयात बाळंतीण अंजली पाटील यांच्या मृत्यूप्रकरणी मंगळवारी त्यांच्या कुटुंबियांनी शवागृहासमोर डॉक्टरांविरुद्ध संताप व्यक्त केला। आम्हाला न्याय हवा, मिळाल्याशिवाय शांत बसणार नाही असं म्हणत कुटुंबियांनी शवगृहासमोर आंदोलन केलं। अंजली पाटील यांच्या मृत्यूला जबाबदार असलेल्यांना शिक्षा झालीच पाहिजे अशी त्यांची मागणी आहे। न्याय मिळेपर्यंत मृतदेह नेणार नाही असं ठाम मत घेऊन ते तिथेच ठिय्या मांडून बसले। बीमचे संचालक अशोक शेट्टी यांनी समजूत घालण्याचा प्रयत्न केला, मात्र कुटुंबीय माघार घ्यायला तयार नाहीत। या घटनेमुळे परिसरात तणावाचं वातावरण असून पोलीस सुरक्षा तैनात करण्यात आली आहे। आज पहाटे अंजली पाटील यांनी एका गोंडस मुलीला जन्म दिल्यानंतर त्यांचा मृत्यू झाला। त्यांच्या कुटुंबियांनी न्याय मिळावा अशी मागणी केली आहे। ಈಗ ನಾವು ಏನು ಮಾಡಿದ್ದೆವು, ಈಗ ನನಗೆ ಬೆಳಿಗ್ಗೆ 6 ಗಂಟೆಗೆ ನನಗೆ ಮಾಹಿತಿ ಬಂದು ಈ ಥರ ಡೆತ್ ಆಗಿದೆ ಅಂದರೆ ನಿನ್ನೆ 3:30 ಗಂಟೆಗೆ ಅವ್ರು ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾರೆ। ಅಡ್ಮಿಟ್ ಆದಮೇಲೆ ಏನಾಗಿದೆ, ಸಡನ್ ಅವರು ಆ್ಯಕ್ಚುಲಿ ನಮ್ಮ ಡಾಕ್ಟರ್ ಬಂದು ಎಕ್ಸಾಮಿನೇಷನ್ ಮಾಡಿದಾಗ ಅಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಇರ್ತದೆ, ಅಂದರೆ ಮಗುವುದು ಗರ್ಭಕೋಶ ಏನಿದೆಯಲ್ಲ ಅದಕ್ಕೆ ಮಗುಗೆ ಸಪೋರ್ಟ್ ಆಗಿರುವಂಥ ಫ್ಲೂಯಿಡ್ ಇರ್ತದೆ, ಅದರದ್ದು ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು। ಅದರದ್ದು ಲೀಕ್ ಆಗಲಿಕ್ಕೆ ಯಾವಾಗಲೂ ಮಗುವಿನ ಗರ್ಭಕೋಶದ ಫ್ಲೂಯಿಡ್ ಲೀಕ್ ಆದಾಗ ಇಮಿಡಿಯೇಟ್ಲಿ ಎಲ್ಲ CS ಮಾಡಬೇಕು, ಅಂದರೆ ಎಮರ್ಜೆನ್ಸಿ ಅದು, ಅಂದರೆ ಪ್ರೆಷಸ್ ಅಂದರೆ ಏನಾಗ್ತದೆ, ಇಮಿಡಿಯೇಟ್ಲಿ ನಾವು ಅದು ಇದಕ್ಕೆ OTಗೆ ಕರ್ಕೊಂಡು ಹೋದೆವು। ಡಾಕ್ಟರ್ ಕರ್ಕೊಂಡು ಹೋಗಿ OT ಮಾಡಿದಾಗ ಅದು ಓಪನ್ ಮಾಡಿದಾಗ ಅದೇನು ಕೂಸಿನ ಚೀಲ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಸ್ಮೆಲ್ ಎಲ್ಲ ಬರ್ತಿತ್ತು। ಮತ್ತು ಅವ್ರದ್ದು ಇಮಿಡಿಯೇಟ್ಲಿ ಏನಾಗಿತ್ತು, ಸ್ವಲ್ಪ ಪಿಡ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು। ಪಿಡ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದ ಕೂಡಲೇ ಏನಾಯಿತು, ನಮ್ಮಲ್ಲಿ ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಅನಸ್ಥೆಟಿಸ್ಟ್ ಮೆಡಿಸಿನ್ ಎಲ್ಲರೂ ಇದು ಮಾಡಿ ಏನಾಗ್ತದೆ ಆವಾಗ ಏನಾಗಿತ್ತು, ಇಮಿಡಿಯೇಟ್ಲಿ ಅವರೆಲ್ಲ ಎಲ್ಲ ಕೇರ್ಸ್ ಎಲ್ಲ ತಗೊಂಡಾಗಲೂ 4 ಗಂಟೆಗೆ ಡೆತ್ ಆಯ್ತು। ಡೆತ್ ಆಗಿ ನಾವು ಏನು ಮಾಡಿದ್ದೇನೆ, ಇಮಿಡಿಯೇಟ್ಲಿ ಪೊಲೀಸ್ ಕೇಸು ಮಾಡಿದ್ದೆವು। ಯಾಕಂದ್ರೆ ಪೊಲೀಸ್ ಕೇಸ್ ಮಾಡಿದಾಗ MLC ಮಾಡಿದಾಗ ಏನು ಸತ್ಯ ಇದು ಬರಲಿ ಅಂತೇಳಿ ಪೋಸ್ಟ್ಮಾರ್ಟಮು ಮಾಡಿದ್ದೆವು। ಮಾಡಿ ಏನಾಗ್ತದೆ, ಈಗ ನಾವು ಪೋಸ್ಟ್ಮಾರ್ಟಮ್ ರಿಪೋರ್ಟು ಈಗ ಏನಾಗ್ತದೆ, ಅದರಲ್ಲಿ ಎಲ್ಲ ಹಿಸ್ಟೋಪ್ಯಾಥಾಲಜಿಗೂ ರಿಪೋರ್ಟ್ ಕಳಿಸಿದ್ದೆವು। 90% ಅಮ್ನಿಯೋಟಿಕ್ ಫ್ಲೂಯಿಡ್ ಎಂಬೋಲಿಸಮ್ ಅಂತೇಳಿ ಅದರಲ್ಲಿ ಅಂದರೆ ಕಾಣಿಸ್ತಿದೆ, ಮೇಲ್ನೋಟಕ್ಕೆ ಕಾಣಿಸ್ತಿದೆ। ಈಗ ಅಮ್ನಿಯೋಟಿಕ್ ಫ್ಲೂಯಿಡ್ विनोद कोलकार, KMM मराठी, बेळगाव।